ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ತೀರ್ಪು ಹೊರಗಡೆ ಬರೋದಿದೆ. ಸದ್ಯ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ಈ ಸಂದರ್ಭದಲ್ಲಿ ಆದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಕೋರ್ಟ್ ಹಾಲ್ ಮತ್ತೆ ಅಸೆಂಬಲ್ ಆಯಿತು. ಬೆಳಗ್ಗೆ ಅರ್ಜಿಯ ವಿಚಾರಣೆ ಆರಂಭ ಆದಾಗ 3 ಗಂಟೆಗೆ ಅದನ್ನ ಮುಂದೂಡಿಕೆ ಮಾಡಲಾಯಿತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಅವರಿಗೆ ರಿಲೀಫ್ ಅನ್ನ ಕೊಡುತ್ತಾ ನ್ಯಾಯಾಲಯ ಅಥವಾ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ? ಸದ್ಯಕ್ಕಿರುವಂತಹ ಕುತೂಹಲ ಕೆಆರ್ ನಗರ ಸ್ಟೇಷನ್ ನಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿ ನ್ಯಾಯಾಂಗ ಬಂಧನವನ್ನ ಎದುರಿಸಿ ಅದಾದಂತಹ ನಂತರದಲ್ಲಿ ಜಾಮೀನನ್ನ ಪಡೆದು ಸದ್ಯಕ್ಕೆ ರಿಲೀಫ್ ಅನ್ನ ಪಡ್ಕೊಂಡಿದ್ದಾರೆ. ಕೆಲವು ಗಂಟೆಗಳಷ್ಟೇ ಆಗದೆ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿ ಅದಾದಂತಹ ನಂತರದಲ್ಲಿ ನಿರಂತರವಾಗಿ ದೇವಸ್ಥಾನದಿಂದ ದೇವಸ್ಥಾನ ಟೆಂಪಲ್ ರನ್ ಮಾಡ್ತಿದ್ದಾರೆ ಎಚ್.ಡಿ. ರೇವಣ್ಣ. ಅದರ ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಸುತ್ತುವರೆದಿರುವಂತಹ ಕಾನೂನು ಸಂಕಷ್ಟಗಳ ಸರಮಾಲೆಯಿಂದ ಹೊರಗಡೆ ಬರೋದು ಹೇಗೆ, ಆ ಬಗ್ಗೆ ವಕೀಲರ ಜೊತೆ ಚರ್ಚೆಯನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಈ ಮಧ್ಯೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗಾಗಿ ಇವತ್ತು ಖುದ್ದು ರೇವಣ್ಣ ಅವರು ಕೋರ್ಟ್ಗೆ ಹಾಜರಾಗಿದ್ರು. ಬೆಳಗ್ಗೆನೂ ಹಾಜರಾಗಿದ್ರು. ಅದಾದ ನಂತರ ಈಗ ಮಧ್ಯಾಹ್ನ ವಿಚಾರಣೆ ಆರಂಭ ಆದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಸೂಚನೆಯ ಮೇರೆಗೆ ಮತ್ತೆ ಕೋರ್ಟ್ಗೆ ಹಾಜರಾದ್ರು. ನ್ಯಾಯಾಧೀಶರ ಮುಂದೆ ಕೈಕಟ್ಟಿ ನಿಂತ್ಕೊಂಡಿದ್ರು ರೇವಣ್ಣ ಅವರು ಅನ್ನುವಂತಹ ಮಾಹಿತಿ ಲಭ್ಯ ಆಯಿತು. ಏನಾಗಬಹುದು ನಿರೀಕ್ಷಣಾ ಜಾಮೀನು ಅರ್ಜಿಯ ಭವಿಷ್ಯ? ಒಂದು ಕೇಸ್ನಲ್ಲಿ ರಿಲೀಫ್ ಅನ್ನ ಪಡ್ಕೊಂಡಿರುವಂತಹ ಎಚ್.ಡಿ. ರೇವಣ್ಣ ಅವರಿಗೆ ಹೊಳೆನರಸೀಪುರ ಕೇಸ್ನಲ್ಲಿ ಮತ್ತೆ ಶಾಕ್ ಎದುರಾಗುತ್ತಾ ಇರುವಂತಹ ಕುತೂಹಲ ಇದು. ಕೆಲ ನಿಮಿಷಗಳ ಕಾಲ ಕೋರ್ಟ್ನ ಆದೇಶವನ್ನ ಬರೆಸ್ತೀವಿ ಅಂತ ಹೇಳಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ತೀರ್ಪು ಬರೋದಿದೆ. ರೇವಣ್ಣ ಪರ ವಕೀಲರಾದಂತಹ ಅರುಣ್ ವಾದ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿ ವಿಚಾರಣೆಗೆ ಸಹಕರಿಸೋ ರೆಡಿ ಇದ್ದಾರೆ. ಈಗಾಗಲೇ ಆರೋಪಿ ಬೇರೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಅಲ್ಲಿಂದ ಒಮ್ಮೆಯೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ. ಅವ್ರ ನೋಟಿಸ್ ಅನ್ನ ನೋಡಿಲ್ಲ. ಎರಡೆರಡು ನೋಟಿಸ್ ಕೊಟ್ವಿ, ಆದ್ರೆ ಹಾಜರಾಗಿಲ್ಲ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಿದ್ದಾರೆ. SIT ತನ್ನ ಆಕ್ಷೇಪಣೆಯಲ್ಲಿ ಅದನ್ನ ಮೆನ್ಷನ್ ಮಾಡಿದೆ. ಆದ್ರೆ ಅರೆಸ್ಟ್ ಆಗಿದ್ದಂತಹ ಕಾರಣಕ್ಕಾಗಿ ಅವರಿಗೆ ಆ ನೋಟಿಸ್ ಅನ್ನ ನೋಡೋಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ಈಗ ಕಸ್ಟಡಿಗೆ ಕೇಳ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ರೇವಣ್ಣ ಪರ ವಕೀಲರಾದಂತಹ ಅರುಣ್ ವಾದವನ್ನ ಮಂಡಿಸಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಕೆಯಾಗಿರುವಂತಹ ಜಾಮೀನು ಅರ್ಜಿಯ ವಿಚಾರಣೆ. ಮೆನ್ಷನ್ ಆದಂತಹ ವಿಚಾರಗಳನ್ನ ಗಮನಿಸಿದ್ವಿ. ಬಟ್ ಕುತೂಹಲ ಇರೋದು ಮತ್ತೆ ಒಂದು ಕೇಸ್ನಲ್ಲಿ ರಿಲೀಫ್ ಅನ್ನ ಪಡ್ಕೊಂಡಿರುವಂತಹ ಎಚ್.ಡಿ. ರೇವಣ್ಣ ಅವರಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗ್ಬಿಡಬಹುದಾ ಅಂತ ಹೇಳಿ ತೀರ್ಪು ಬಂದಂತಹ ನಂತರದಲ್ಲಿ. ವಿದ್ಯಶ್ರೀ, ಈ ಒಂದು ಪ್ರಕರಣದಲ್ಲಿ ಈಗ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಇವತ್ತು ನಡೆದಂತಹ ವಾದ ಪ್ರತಿವಾದವನ್ನ ಆಲಿಸಿದಂತಹ ವೇಳೆಯಲ್ಲಿ ಎರಡು ಪ್ರಮುಖವಾದಂತಹ ಅಂಶಗಳು ಇಲ್ಲಿ ಹೈಲೈಟ್ ಆಗಿದ್ದು. ಮೊದಲನೇದಾಗಿ ಇಲ್ಲಿ SIT ಅವರು ಬಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರು ಮೇಂಟೈನ್ ಮಾಡಿದ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಲೋಕ ಸ್ಟ್ಯಾಂಡಿನ ಇಲ್ಲ, ಅಂದ್ರೆ ಈ ಒಂದು ಜಾಮೀನು ಅರ್ಜಿಯನ್ನ ಪ್ರಶ್ನಿಸುವಂತಹ ಅಧಿಕಾರ SITಗೆ ಇಲ್ಲ. ಯಾಕಂತಂದ್ರೆ ಪ್ರಕರಣದಲ್ಲಿ ಇರುವಂತದ್ದು ಬೇಲೇಬಲ್ ಸೆಕ್ಷನ್ಸ್. ಈ ರೀತಿ ಬೇಲೇಬಲ್ ಸೆಕ್ಷನ್ಸ್ ಇದ್ದಂತಹ ಸಂದರ್ಭದಲ್ಲಿ ಇದು ಅಪ್ಲಿಕೇಬಲ್ ಆಗಲ್ಲ. ಅದಲ್ಲದೆ 376 ಏನ್ ಇನ್ವೋಕ್ ಆಗಿದೆ ಇದು ಈ ಆರೋಪಿಗಲ್ಲ. ಅದಿರುವಂತದ್ದು ಪ್ರಕರಣದ A2ಗೆ ಇರುವಂತಹ ಅಂಶಗಳು. ಹೀಗಾಗಿ ಇದು A1ಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ ಅರುಣ್ ಶರ್ಮಾ ಅವರ ಸ್ಟ್ಯಾಂಡ್ ಆಗಿತ್ತು. ಇನ್ನ ಇವ್ರ ಕಡೆಯಿಂದ SIT ಕಡೆಯಿಂದ ಬಂದಂತಹ ಸಂದರ್ಭದಲ್ಲಿ 436 ಅಡಿಯಲ್ಲಿ ಅಂದ್ರೆ CRPC 436 ಅಲ್ಲಿ ಈ ಒಂದು ಅರ್ಜಿನ ಸಲ್ಲಿಸಿರುವುದು ಅಂದ್ರೆ ಬೇಲೇಬಲ್ ಸೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ ಸಲ್ಲಿಸುವಂತಹ ಅರ್ಜಿ ಆಗಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಇದು ಮೇಂಟೈನೇಬಲ್ ಅಲ್ಲ ಅಂತ ಹೇಳಿ ಸರ್ಕಾರದ SITಯ SPP ಆಗಿರುವಂತಹ ಜೈನ ಪ್ರಸಾದ್ ಅವರು ವಾದ ಮಂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಇದರಲ್ಲಿ ಎರಡು ಕಡೆ ವಾದವನ್ನ ಅಂಶದಲ್ಲಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅರುಣ್ ಶರ್ಮಾ ಅವರು ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ಹೈಲೈಟ್ ಮಾಡ್ತಾರೆ. ಮೊದಲನೇದೇನಂತಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ನ್ಯಾಯಾಂಗ ಬಂಧನ ಆಗಿದೆ. ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಜಾಮೀನಿನಿಂದ ಹೊರಗಡೆ ಬಂದಂತಹ ಬಳಿಕವೂ ಕೂಡ ಅವರ ವಿಚಾರಣೆ ಅಗತ್ಯ ಇದ್ದಂತಹ ವೇಳೆಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಕರೀಬೇಕಿತ್ತು. ಆದ್ರೆ ಅದನ್ನ SIT ಮಾಡಿಲ್ಲ. ಯಾವಾಗ ನಾವು ಈಗ ಕೋರ್ಟ್ ಮುಂದೆ ಬಂದು ಸರೆಂಡರ್ ಆಗಿ ಜಾಮೀನು ಕೇಳ್ತಿದ್ವಿ, ಈಗ ನಮ್ಗೆ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಅವರು ಮುಂದೆ ಹಾಜರಾಗ್ತಿದ್ದಾರೆ. ಇದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಅವರ ಪರ ವಕೀಲರು ವಾದವನ್ನು ಮಂಡಿಸುವಂತ ಕೆಲಸ ಮಾಡಿದ್ರು. ಆದ್ರೆ SIT ಹೇಳ್ತಿರೋದು ಅಂತಂದ್ರೆ ಪ್ರಕರಣದ ಆರೋಪಿ ನಮ್ಮ ತನಿಖೆಗೆ ಸಹಕರಿಸೇ ಇಲ್ಲ,
ಕಳೆದ ಬಾರಿ ನಾವು ಕಸ್ಟಡಿಗೆ ಪಡೆದಂತಹ ಸಂದರ್ಭದಲ್ಲೂ ಸಹ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ. ಹೀಗಾಗಿ ಅವರು ವಿಚಾರಣೆ ಅಗತ್ಯ ಇದೆ, ಆರೋಪಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ, ಇಲ್ಲ ಅಂತ ನಮ್ಮ ಕಸ್ಟಡಿ ಕೊಡಿ ಅನ್ನೋ ಮನವಿಯನ್ನು ಸಹಿತ ಸಲ್ಲಿಸುವಂತ ಕೆಲಸ ಮಾಡಿದ್ರು. ಈಗ ಎರಡು ಕಡೆ ಪಾಯಿಂಟ್ ಅನ್ನ ನೋಡುವಂತಹ ವೇಳೆಯಲ್ಲಿ ಕೂಡ ಅವ್ರು ಮೊದಲನೇ ಅಂಶ ಕೇಳ್ತಿರೋದೇನಂದ್ರೆ, ಆರೋಪಿ ಈಗಾಗಲೇ ಒಂದು ಪ್ರಕರಣದಲ್ಲಿ ಬಂಧನ ಆಗಿ ಬೇಲ್ ಮೇಲೆ ಹೊರಗಡೆ ಬಂದಿರುವಂತಹ ಆರೋಪಿಯಾಗಿದ್ದು ಆರೋಪಿ ವಿಚಾರಣೆ ಮಾಡುವಂತಹ ಅಗತ್ಯತೆ ಇಲ್ಲ. ಒಂದು ವೇಳೆ ವಿಚಾರಣೆ ಇದ್ರೂ ಕೂಡ ನಾವು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸ್ತೀವಿ, ನಮಗೆ ಜಾಮೀನನ್ನು ಕೊಡಿ, ನಮಗೆ ಸಂಪೂರ್ಣವಾಗಿ ಅವ್ರು ಕರೆದಾಗ ನಾವು ಹೋಗಿ ವಿಚಾರಣೆ ಹಾಜರಾಗ್ತೀವಿ ಅಂತ ಹೇಳಿ ರೇವಣ್ಣ ಪರ ವಕೀಲರು ಮನವಿ ಸಲ್ಲಿಸುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ SIT ಹೇಳ್ತಿರುವಂತದ್ದು, ಆರೋಪಿಯನ್ನ ಈಗಾಗಲೇ ನಾವು 2 ಬಾರಿ ನೋಟಿಸ್ ಕೊಡುವಂತ ಕೆಲಸವನ್ನು ಮಾಡಿದ್ವಿ 41A ಯಲ್ಲಿ. ಆದ್ರೆ ಮೊದಲನೇ ಬಾರಿ ಆರೋಪಿ ವಿಚಾರಣೆಗೆ ಹಾಜರಾಗಲ್ಲ, 2 ಬಾರಿ ನೋಟಿಸ್ ಕೊಟ್ಟಾಗ್ಲೂ ವಿಚಾರಣೆಗೆ ಹಾಜರಾಗಲಿಲ್ಲ. ಅದರ ಬದಲಾಗಿ ನಾವು ಬಂಧಿಸುವಂತದ್ದು ಬೇರೆ ಪ್ರಕರಣದಲ್ಲಿ ಬಂಧಿಸಬೇಕಾಯ್ತು, ಆದ್ರೆ ಆರೋಪಿ ತನಿಖೆಗೆ ಸಹಕರಿಸಿಲ್ಲ. ಹೀಗಾಗಿ ಆರೋಪಿಗೆ ಜಾಮೀನು ನೀಡಬಾರದು ಅಂತ ಹೇಳಿ ಆಕ್ಷೇಪವನ್ನು ಸಲ್ಲಿಸುವಂತ ಕೆಲಸ ಮಾಡಿದ್ರು. ಒಂದು ಕಡೆ SIT ಅನ್ನ ನಿಮ್ಗೆ ಲೋಕಲ್ ಸ್ಟ್ಯಾಂಡಿನೇ ಇಲ್ಲ ಈ ಒಂದು ಜಾಮೀನು ಅರ್ಜಿಗೆ ಪ್ರಶ್ನೆ ಮಾಡೋದಕ್ಕೆ ಅಂತ ಹೇಳಿ ರೇವಣ್ಣ ಪರ ವಕೀಲರು ಹೇಳಿದ್ರೆ, ಇವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ಏನಿದೆ CRPC 436 ಇದ್ರ ಮೇಂಟೈನಬಿಲಿಟಿನೇ ಇಲ್ಲ ಅಂತ ಹೇಳಿ ರೇವಣ್ಣ ಪರ ವಕೀಲರು ಹೇಳ್ತಿದ್ರೆ, ಒಟ್ಟಿನಲ್ಲಿ ಎರಡು ಕಡೆ ವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರಾಗಿರುವಂತಹ ಜೆ ಪ್ರೀತ್ ಅವರು ಈಗ ಪ್ರಕರಣದ ತೀರ್ಪನ್ನು ನೀಡುವುದಾಗಿ ಹೇಳಿದ್ದಾರೆ. ಜೊತೆಗೆ ಕೆಲವು ನಿಮಿಷಗಳಲ್ಲಿ ಈ ತೀರ್ಪು ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ. ಈಗ ಸದ್ಯಕ್ಕಿರುವಂತಹ ಕುತೂಹಲ ಏನಂತಂದ್ರೆ, ಇಲ್ಲಿ CRPC 436 ಅಲ್ಲಿ ಹಾಕಿರುವಂತಹ ಅರ್ಜಿ ಮೇಂಟೈನಬಿಲಿಟಿ ಇದೆಯಾ, ಇಲ್ಲ SIT ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಲೋಕಲ್ ಸ್ಟ್ಯಾಂಡ್ ಇದೆ ಇಲ್ವಾ ಅನ್ನೋದು ಈಗ ಸದ್ಯಕ್ಕೆ ನಿರ್ಧಾರ ಆಗಬೇಕಾಗಿದೆ. ವಿದೇಶಿ ವಿಷ್ಣು ಪ್ರಸಾದ್, ಇನ್ನು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಜೈನಾ ಕೊಠಾರಿ ಅವರು SIT ಪರ ವಕೀಲರು ಜಾಮೀನು ಅರ್ಜಿ ವಿಚಾರಣೆಯನ್ನ ಈ ಕೋರ್ಟ್ ನಡೆಸುವಂತಿಲ್ಲ ಅಂತ ಉಲ್ಲೇಖ ಮಾಡಿದ್ರು. ಅದು ಯಾವ ಕಾರಣಕ್ಕಾಗಿ ಆ ಪಾಯಿಂಟ್ ಬಂತು ಅಂತ ಹೇಳಿ? ಖಂಡಿತ ವಿದೇಶಿ, ನಾರ್ಮಲಿ ನಾವು ಜಾಮೀನು ಅರ್ಜಿ ವಿಚಾರಣೆ ಅಂತ ಬಂದ ಸಂದರ್ಭದಲ್ಲಿ 3 ರೀತಿ ಜಾಮೀನನ್ನು ಹಾಕ್ತಾರೆ. ಮೊದಲನೇದಾಗಿ 436 ಅಲ್ಲಿ ಹಾಕುವಂಥದ್ದು, ಅಂದ್ರೆ ಬೇಲೆಬಲ್ ಸೆಕ್ಷನ್ ಇದ್ದಂತಹ ಸಂದರ್ಭದಲ್ಲಿ 436 ಅಡಿಯಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ನ್ಯಾಯಾಧೀಶರ ಮುಂದೆ ಸರೆಂಡರ್ ಆಗಿ ನಾನು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳಿ ಬೇಲನ್ನು ಪಡೆದುಕೊಳ್ಳುವಂಥದ್ದು ಒಂದು ಸಾಮಾನ್ಯ. ಎರಡನೇದಾಗಿ ಆರೋಪಿಯ ವಿರುದ್ಧ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದಂತಹ ಸಂದರ್ಭದಲ್ಲಿ CRPC ಸೆಕ್ಷನ್ 438 ಅಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿ ವಿಚಾರಣೆಗೆ ಸಹಕರಿಸಿ ಮುಂದಿನ ದಿನಗಳಲ್ಲಿ ಜಾಮೀನು ಕೊಡಿ ಅಂತ ಕೇಳಿ ಪಡ್ಕೊಳ್ಳುವಂಥದ್ದು. ಇನ್ನೊಂದು 439 CRPC ಅಲ್ಲಿ ಹಾಕುವಂಥದ್ದು, ಇದು ಓರ್ವ ಆರೋಪಿ ಅರೆಸ್ಟ್ ಆದಂತಹ ಬಳಿಕ ರೆಗ್ಯುಲರ್ ಬೇಲ್ಗೆ ಹಾಕುವಂತಹ ಅಪ್ಲಿಕೇಶನ್ ಆಗುತ್ತೆ. ಹೀಗಾಗಿ ಈ ಒಂದು 3 ಅಂಶಗಳು ಬರ್ತಿರುವಂಥದ್ದು. ಆದ್ರೆ ಇಲ್ಲಿ ಜೈನಾ ಕೊಠಾರಿ ಅವರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ನೀವು ಕೇಳಿದಂತ ಪ್ರಶ್ನೆ ನೋಡೋದಾದ್ರೆ, ಇಲ್ಲಿ ಹಾಕಿರುವಂಥದ್ದು ಬೇಲೆಬಲ್ ಸೆಕ್ಷನ್ ಅಂತ ಇರುವಂಥದ್ದು. 436 ಅಲ್ಲಿ ಹಾಕಿರುವಂತಹ ಅರ್ಜಿಗೆ ಇವರು ಆಕ್ಷೇಪಣೆ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಆರೋಪಿ ಈ ರೀತಿ ಬಂದಂತಹ ವೇಳೆಯಲ್ಲಿ ನಾರ್ಮಲ್ ಆಗಿ ಬೇಲೆಬಲ್ ಸೆಕ್ಷನ್ ಹಾಕ್ತಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಏನಿದೆ ಅಲ್ಲೇ ವಿಚಾರಣೆ ನಡೆಸಬೇಕಾಗುತ್ತೆ. ಒಮ್ಮೆ ನಾನ್ ಬೇಲೆಬಲ್ ಸೆಕ್ಷನ್ ಹಾಕ್ತಂತ ಸಂದರ್ಭದಲ್ಲಿ, ಈಗ ಈ ಪ್ರಕರಣದಲ್ಲಿ 376 ಇನ್ವೋಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದರ ಅರ್ಜಿ ವಿಚಾರಣೆಯನ್ನ ಸೆಷನ್ ಕೋರ್ಟ್ ಹೋಗಬೇಕಾಗುತ್ತೆ. ಅಂದ್ರೆ ಇದೇ ನಮ್ಮ ಈಗ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ನಾವು ನೋಡೋದಾದ್ರೆ ಒಂದು 42 ACMM ಅನ್ನುವಂಥದ್ದು ಇದು ಜನಪ್ರತಿನಿಧಿಗಳ ನ್ಯಾಯಾಲಯನೇ ಹೌದು, ಆದ್ರೆ ಮ್ಯಾಜಿಸ್ಟ್ರೇಟ್ ರ್ಯಾಂಕ್ ಅನ್ನು ಕೊಟ್ಟಿರುವಂಥದ್ದು. ಇನ್ನೊಂದು 82 CCH ನ್ಯಾಯಾಲಯ, ಇದು ಜನಪ್ರತಿನಿಧಿಗಳ ನ್ಯಾಯಾಲಯವೇ, ಇದು ಬರುವಂಥದ್ದು ಸೆಷನ್ ಕೋರ್ಟ್ ರ್ಯಾಂಕಿಂಗ್ ಬರುವಂಥದ್ದು. ಹೀಗಾಗಿ ಈ ಅರ್ಜಿಯ ವಿಚಾರಣೆ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಸೆಷನ್ ಕೋರ್ಟ್ಗೆ ಅವ್ರು ಹೋಗ್ಬೇಕು ಅಂತ ಹೇಳಿ ಅವರು ವಾದವನ್ನು ಮಂಡಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗುತ್ತೆ. ಇದರಲ್ಲಿ 2 ಆರೋಪಿಗಳಿರುವಂಥದ್ದು. A1 ಪ್ರಜ್ವಲ್ ರೇವಣ್ಣ ಇದೆ, A2 ಪ್ರಜ್ವಲ್ ರೇವಣ್ಣ ಇರುವಂಥದ್ದು. ಇಲ್ಲಿ 376 ನಾನ್ ಬೇಲೆಬಲ್ ಸೆಕ್ಷನ್ ಇನ್ವೋಕ್ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ, ಆದ್ರೆ A1 ಆಗಿರುವಂತಹ ರೇವಣ್ಣನವರ ವಿರುದ್ಧ ಆಗಿಲ್ಲ. ಹೀಗಾಗಿ ಕೋರ್ಟ್ ಇದನ್ನ ಇಲ್ಲೇ ಟೇಕಪ್ ಮಾಡಿರುವಂಥದ್ದು ಮತ್ತೆ ಇಲ್ಲೇ ಪ್ರಕರಣದ ವಿಚಾರಣೆ ನಡೆಸ್ತಿರುವಂಥದ್ದು. ಈ ಒಂದು ಅಂಶವನ್ನ ಕೂಡ ಕೋರ್ಟ್ ಗಮನಿಸ್ತಿರುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ 2 ಕಡೆ ವಾದವನ್ನ ಇವತ್ತು ಆಲಿಸಿದೆ. ಸದ್ಯದಲ್ಲಿ ಈಗ ತೀರ್ಪು ಬರಲಿದ್ದು ರೇವಣ್ಣ ಅವರಿಗೆ ಇಲ್ಲಿ ಬೇಲ್ ಸಿಗುತ್ತಾ, ಇಲ್ಲ ಪುನಃ ಅವ್ರನ್ನ ಜೇಸಿ ಕಳಿಸುವಂತಹ ಕೆಲಸ ಆಗುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ವಿದೇಶಿ ನಿಜ ವಿಷ್ಣು ಪ್ರಸಾದ್, ಬಟ್ ಸದ್ಯ ಆಗಿರುವಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರೆ ನೋಡಿ, ಈಗ ಪರಪ್ಪನ ಅಗ್ರಹಾರದಿಂದ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಾಮೀನನ್ನ ಪಡೆದು ಇನ್ನೂ ಕೂಡ ಕೆಲ ಗಂಟೆಗಳಷ್ಟೇ ಆಗಿದೆ ಅಂತ ನಾವು ಹೇಳಬಹುದು. ಹೀಗಿರುವಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಬರುವಂತಹ ತೀರ್ಪು ಮತ್ತೆ ಕಾನೂನು ಸಂಕಷ್ಟವನ್ನ ತಂದೊಡ್ಡುವಂತಹ ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸಂದರ್ಭದಲ್ಲಿ ವಿಷ್ಣು ಪ್ರಸಾದ್? ಖಂಡಿತ ವಿದೇಶಿ, ಯಾಕಂತಂದ್ರೆ 2 ಕಡೆನೂ ಕೂಡ ಮೆರಿಟ್ಸ್ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ತುಂಬಾನೇ ಕಾನೂನಾತ್ಮಕವಾಗಿರುವಂತಹ ಮೆರಿಟ್ಸ್ ಗಳನ್ನ ಇವರು ಬಳಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ರೇವಣ್ಣ ಅವರ ವಾದ ಪರ ವಕೀಲರು ವಾದ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿದೆ ಅಂತಂದ್ರೆ, ಈ ಆಕ್ಷೇಪಣೆಯೇ ಸರಿ ಇಲ್ಲ, ಅಂದ್ರೆ SIT ನಾವು ಸಲ್ಲಿಸಿರುವಂತಹ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದೇ ಸರಿಯಲ್ಲ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಮೊದಲನೇದಾಗಿ ಬಂದಂತಹ ಸಂದರ್ಭದಲ್ಲಿ ಜೈನಾ ಕೊಠಾರಿ ಅವರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಅನ್ನು ಹೈಲೈಟ್ ಮಾಡಿದ್ರು, ಆರೋಪಿ ಈಗ ಬಂದಿಲ್ಲ. ಮೊದಲನೇದಾಗಿ ಆರೋಪಿ ಬೆಳಗ್ಗೆ ಬಂದು ಸರೆಂಡರ್ ಆಗಿ ತಮಗೆ ಜಾಮೀನು ನೀಡಬೇಕು ಅಂತ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ಈಗ ನಾವು ಆಕ್ಷೇಪಣೆ ಸಲ್ಲಿಸ್ತೀವಿ ಅಂದಂತ ಸಂದರ್ಭದಲ್ಲಿ ಆರೋಪಿ ಬಂದಿಲ್ಲ ಅಂತ ಹೇಳಿ ಅವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ರು. ಈ ವೇಳೆಯಲ್ಲಿ ನ್ಯಾಯಾಧೀಶರು ಅವರಿಗೆ ರೇವಣ್ಣನವರಿಗೆ ಬರೋದಕ್ಕೆ ಸೂಚನೆ ಕೊಡುವಂತ ಕೆಲಸ ಆಯ್ತು. ಈಗ ರೇವಣ್ಣವರು ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಈಗ ಅವ್ರು ಹೇಳ್ತಿರುವಂತದ್ದು ಏನಂದ್ರೆ, ಆರೋಪಿಯ ಈ ಅರ್ಜಿಯ ಮೇಂಟೈನಬಿಲಿಟಿ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇದು ಒಂದ್ ಕಡೆ ನೋಡೋದಾದ್ರೆ ಸಾಮಾನ್ಯವಾಗಿ ಕಾನೂನಲ್ಲಿ ಕ್ಲಿಯರ್ ಆಗಿ ಹೇಳುವಂಥದ್ದು CRPC 436 ಅಲ್ಲಿ ಅವಕಾಶ ಉಂಟು. ಅಂದ್ರೆ ಈ ರೀತಿ ಅಂದ್ರೆ ಬೇಲೆಬಲ್ ಸೆಕ್ಷನ್ ಇದ್ದಂತ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಸರೆಂಡರ್ ಆಗಿ ನಾನು ಎಲ್ಲ ರೀತಿಯಲ್ಲಿ ತನಿಖೆಗೆ ಸಹಕರಿಸ್ತೀನಿ, ಎಲ್ಲೂ ತಲೆಮಾರಿಸ್ಕೊಂಡು ಹೋಗೋದಿಲ್ಲ, ಕೋರ್ಟ್ನ ನಿಯಮಗಳಿಗೆ ಬದ್ಧನಾಗಿರ್ತೀನಿ ಅಂತ ಹೇಳಿ ಜಾಮೀನು ಕೇಳೋದಕ್ಕೆ ಅವಕಾಶ ಇರುವಂತದ್ದು. ಹಾಗಾಗಿ ಇವರು ಅರ್ಜಿ ಸಲ್ಲಿಸಿದ್ದಾರೆ.
ಇನ್ನು ಇದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತಹ ವಿಚಾರದಲ್ಲಿ ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳ್ತಿರುವಂತದ್ದು ಕ್ಲಿಯರ್ ಇದೆ. ಅಂದ್ರೆ ಇದಕ್ಕೆ ಮುಂಚೆನೆ ಕೊಟ್ಟಿದ್ರು, ಯಾವಾಗ ಕಿಡ್ನಾಪ್ ಪ್ರಕರಣದಲ್ಲಿ ಅವರ ಅರೆಸ್ಟ್ ಆಗ ಮುಂಚೆನೆ 2 ಬಾರಿ ಈಗಾಗಲೇ ರೇವಣ್ಣ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ SIT ಮಾಡಿತ್ತು. 2 ಬಾರಿ ಕೂಡ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಆದ್ರೆ ಅವ್ರು ಹೇಳ್ತಿರುವಂತದ್ದು, ಅವ್ರ ಪರ ವಕೀಲರು, ನಾವು ಅವಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನೋಷ್ಟರಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಪ್ರಕರಣದಲ್ಲಿ, ಹೀಗಾಗಿ ನಾವು ಹಾಜರಾಗಲಿಕ್ಕೆ ಆಗಿಲ್ಲ ಅನ್ನೋ ಪಾಯಿಂಟ್ ಉಲ್ಲೇಖ ಮಾಡೋದು. ಹೀಗಾಗಿ 2 ಕಡೆನೂ ಕೂಡ ಇವತ್ತು ಮೆರಿಟಬಲ್ ವಾದವೇ ಕೂಡ ಆಗಿರುವಂತದ್ದು. ಆದ್ರೆ ಇದನ್ನ ಜಡ್ಜ್ ಯಾವ ಇದ್ರಲ್ಲಿ ತಗೊಳ್ತಾರೆ ಅನ್ನೋದು ಈಗ ತುಂಬಾನೇ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಅವರು ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋದಂತ ಸಂದರ್ಭದಲ್ಲೂ ಕೂಡ ಕ್ಲಿಯರ್ ಆಗಿರುವಂತದ್ದು, ಒಂದು ಪ್ರಕರಣದಲ್ಲಿ ಆರೋಪಿ ಅಂದ್ರೆ ಇಂಟರ್ ಲಿಂಕ್ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಒಂದು ಪ್ರಕರಣದಲ್ಲಿ ಆರೋಪಿ ಬಂಧನ ಆಗಿ ಜಾಮೀನಿನಲ್ಲಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಪ್ರಕರಣದಲ್ಲಿ ಬಂಧಿಸೋದಕ್ಕೆ ಸಾಧ್ಯನಾ, ಅದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಅದನ್ನ ಈಗ ಜಡ್ಜ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಈಗ ಕುತೂಹಲವಿದೆ ಶ್ರೀ. ರೈಟ್ ವಿಷ್ಣು ಪ್ರಸಾದ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.